ಬಹುಚರ್ಚಿತ ವಿದೇಶ ಪ್ರವಾಸ ಶುರುವಾಯಿತು ಕಾಂಗ್ರೆಸ್ ಶಾಸಕರುಗಳದ್ದು. ನಿನ್ನೆ ರಾತ್ರಿ ಒಂದು ಟೀಮ್ ಹೋಯಿತು, ಇವತ್ತು ರಾತ್ರಿ ಇನ್ನೊಂದು ಟೀಮ್ ಹೊರಡುತ್ತೆ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸ ಮಾಧ್ಯಮಗಳಲ್ಲಿ ತುಂಬಾ ಚರ್ಚೆಯಾಯಿತು ಅನ್ನುವ ಕಾರಣಕ್ಕೋ ಏನು ಅನೇಕ ಶಾಸಕರುಗಳು ಕೊನೆಯ ಕ್ಷಣದಲ್ಲಿ ಡ್ರಾಪ್ ಆಗಿದ್ದಾರೆ. ಜಗಳೂರು ಶಾಸಕ ದೇವೇಂದ್ರಪ್ಪ, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ, ಇಂಡಿಯ ಯಶವಂತರಾಯಗೌಡ ಪಾಟೀಲ್, ಚಿಕ್ಕಮಗಳೂರಿನ ಎಚ್ ಡಿ ತಮ್ಮಯ್ಯ, ಸಿರಗುಪ್ಪದ BM ನಾಗರಾಜ್ ನೆನ್ನೆ ಫ್ಲೈಟ್ ಹಿಡಿದವರು, ನಿನ್ನೆ ಫ್ಲೈಟ್ ಹತ್ತಿದವರು. ವಿಧಾನ ಪರಿಷತ್ ಸದಸ್ಯರು ನಾಗರಾಜ್ ಯಾದವ್ ಬೆಳಗಾವಿ ಫ್ಲೈಟ್ ತಗೊಳಕ್ ಬಂದಿದ್ದೀನಿ ಅಂದ್ರಂತೆ. ನೋಡಿದ್ರೆ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ. ನಾಗರಾಜ್ ಯಾದವ್, ವಸಂತ್ ಕುಮಾರ್, ಡಿ ತಮ್ಮಯ್ಯ, ಕೆ ಶಿವಕುಮಾರ್, ಶರಣಗೌಡ ಬಯ್ಯಾಪುರ್. ಯಾರನ್ನು ಕೇಳಿದ್ರು ಖಾಸಗಿ ಪ್ರವಾಸ ಅಂತಾರೆ. ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ, ನಾನು ಕುಟುಂಬದ ಜೊತೆಗೆ ಹೋಗ್ತಿದ್ದೀನಿ ಅಂದ್ರು. ಹಂಪನಗೌಡ ಬಾದರ್ಲಿ ಅವರು ಸಿಂಧನೂರಿನ MLA, ಪ್ರವಾಸಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅಂದ್ರು. ಪುಟ್ಟರಂಗ ಶೆಟ್ಟರ್ನ ಪತ್ರಕರ್ತರು ಕೇಳಿದ್ರು, DK ಶಿವಕುಮಾರ್ಗೆ ಹೇಳಿದ್ದೀರಾ ಈ ಪ್ರವಾಸದ ಬಗ್ಗೆ ಅಂತ ಕೇಳಿದ್ದಕ್ಕೆ CMಗೆ ಹೇಳಿಲ್ಲ, DK ಶಿವಕುಮಾರ್ಗೆ ಯಾಕೆ ಹೇಳಿ ಅಂದ್ರು. ನಾವು ಕುಟುಂಬ ಸಮೇತ ಖಾಸಗಿಯಾಗಿ ಆಸ್ಟ್ರೇಲಿಯಾಕ್ಕೆ ಪ್ರವಾಸಕ್ಕೆ ಹೋಗ್ತಾಯಿದ್ವಿ ಅಷ್ಟೇ. ಇಲ್ಲ, ಅದು ಗೊತ್ತಿಲ್ಲ. ನಾನು ನಮ್ಮ ಕುಟುಂಬ ಹೋಗ್ತಾ ಇದ್ದೀವಿ. ನಾನು ಯಾವಾಗಲೂ ಹೋಗ್ತೀನಿ ಕೃಷಿ ಮತ್ತು ಬೇರೆ ಬೇರೆ ಪ್ರವಾಸಗಳಿಗೆ ನೋಡಲಿಕ್ಕೋಸ್ಕರ, ಆ ರೀತಿ ಹೋಗ್ತಾ ಇಲ್ಲ ಅಷ್ಟೇ. ಇಲ್ಲಪ್ಪ, ನಾವು ಬೆಳಗಾವಿ ಅಧಿವೇಶನದಲ್ಲೇ ಒಂದು ಪ್ರವಾಸ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಯಾರ್ಯಾರಿಗೆ ಇಷ್ಟ ಅವ್ರವ್ರು ಬಂದಿದ್ದಾರೆ. ಇದೇನು ಹೊಸ್ತೇನಲ್ಲ, ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ. ನೀವೆಲ್ಲ ಮಾಧ್ಯಮ ಗೆಳೆಯರು ಎಲ್ಲರೂ ತೋರಿಸಿಬಿಟ್ರಿ ಆಗಲೇ. ನಾವು ಹೊರಟಿರೋದು ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡ್. ಅವ್ರವ್ರ ಖರ್ಚಿನಾಗ ಅವ್ರು ಹೊಂಟಾರ ಅಂದ್ಮ್ಯಾಗ ನಮ್ದು ಏನಿದಿಲ್ಲ ಅಂತ ಅವರೇ ಹೇಳ್ಬಿಟ್ಟಾರೆ. ಮತ್ತೇನು ಹೇಳ್ಬೇಕೀಗ? ನಾನು, ವಸಂತ್ ಕುಮಾರು, ಶರಣೇಗೌಡರು ಮತ್ತು ದದ್ದಲ್ ಬಸನಗೌಡ 4 ಜನ ನಮ್ಮ ರೈತರು. ಸರಿ, ನಾವು ಸ್ವಂತ ಖರ್ಚಲಿದ್ದು ಓದ್ತೀವಿ. ದೇಶಗಳು ನೋಡ್ಕೊಂಡು ಸುತ್ತಾಡ್ಕೊಂಡು ಬರಕ್ಕೆ ಹೊಂಟೀವಿ. ನಾವು 3-4 ತಿಂಗಳ ಹಿಂದೆನೇ ಮಾಡಿತ್ತಿದ್ದು. ಇದು ಯಾವುದು ರಾಜಕ್ಕೂ ಇದಕ್ಕೂ ತಳಕು ಇಲ್ಲ, ಸಂಬಂಧ ಇಲ್ಲ. ಪ್ರತಿ ವರ್ಷ 2 ಸಲ 3 ಸಲ ನಾವು ಹೋಗ್ತೀವಿ. ನಾವು ಇಲಾಖೆ ಕಡೆಯಿಂದ ಹೋಗ್ತಾ ಇಲ್ಲ, ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ. ವಿತ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಹೋಗ್ಬಾರ್ದು ಅಂತಂದು ಎಲ್ಲಿ ಏನಿಲ್ಲಲ್ಲ, ಎಲ್ಲರಿಗೂ ಮಾಹಿತಿ ಐತೆ. KPCC ಮಾಹಿತಿ ಐತೆ ಅಂದ್ರೆ, ಮತ್ತು ನಮ್ಮ ಅಧ್ಯಕ್ಷರವರು, ಮುಖ್ಯಮಂತ್ರಿಗಳು ಕೂಡ ಮಾಹಿತಿ ಐತೆ, ಎಲ್ಲರಿಗೂ ಮಾಹಿತಿ ಐತೆ. ಮಾಹಿತಿ ಕೊಟ್ಟು ಹೋಗ್ತೀವಿ. ಆ ಇಂಡಿವಿಜುವಲ್ ಹೋಗ್ತಾ ಇದ್ದೀವಿ ಅಂತ ಹೈಕಮಾಂಡ್ ಅನುಮತಿ ತಗೋಬೇಕಾ? ಇದಕ್ಕೆ 2 ತಿಂಗಳ ಕೆಳಗೆ ಫಿಕ್ಸ್ ಆಗಿರೋಂಥದ್ದು. ಹಾಗಾಗಿ ಆ ಪ್ರವಾಸ ಹೊರಟಿರೋದು ನಿಜ. ಇವರು ಟೀಕೆಗೂ ಮತ್ತು ನಾವು ಯಾವುದೇ ಬಣ ಮತ್ತೊಂದು, ನಾವು ಕಾಂಗ್ರೆಸ್ಸಿಗರಷ್ಟೇ. ನನಗೆ ಗೊತ್ತಿರೋ ಪ್ರಕಾರ 20 ಶಾಸಕರ ಮೇಲೆ ಹೋಗ್ತಾರಂತ ಗೊತ್ತು. ವೈಯಕ್ತಿಕ ಪ್ರವಾಸ, ನಾಯಕತ್ವ ಬದಲಾವಣೆ. ನಾವು ವಿದೇಶಕ್ಕೆ ಹೋಗೋ ಪ್ರವಾಸಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಒಂದು ಕಡೆ 30ಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ, MLC ಇದ್ದಾರೆ, MLA ಇದ್ದಾರೆ ಅಂತ ಹೇಳ್ತಾರೆ. ನಾನಂತೂ ಹೋಯ್ತೀನಿ, ಯಾರು ಬಂದರೂ ಗೊತ್ತಿಲ್ಲ. ವಿಲಾಸ ಜೀವನ ಮಾಡೋಕ್ಕಲ್ಲ. ನಾವೊಬ್ಬರು ರೈತರು, ಹೈನುಗಾರಿಕೆ ನೋಡೋಕೆ ಹೈಕಮಾಂಡ್ ಅನುಮತಿ ಯಾತಕ್ಕೆ ಬೇಕು ನಾವು ಹೋಗೋದಕ್ಕೆ? ಅದು ನನಗೆ ಗೊತ್ತೀನಿ. ನಾವು CMಗೆ ಹೇಳಿಲ್ಲ, ಇನ್ನು DK ಶಿವಕುಮಾರ್ಗೆ ಹೇಳ್ತೀವಿ.
ಫಾರಿನ್ ಟೂರು ಸೇರಿದಂತೆ ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಬಣದ ಇಬ್ಬರು ಶಾಸಕರುಗಳು ಪ್ರತಿಕ್ರಿಯೆ ಕೊಟ್ಟರು. ಮಂಡ್ಯ ಶಾಸಕ ಗಣಿಗ ರವಿ ಮತ್ತು ಕುಣಿಗಲ್ ಶಾಸಕ ರಂಗನಾಥ್. ಡಿಕೆ ಶಿವಕುಮಾರನ್ನ ಸಿಎಂ ಮಾಡ್ತೀವಿ ಅಥವಾ ಮಾಡಲ್ಲ ಅನ್ನೋದನ್ನ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು. ಇಲ್ಲದಿದ್ರೆ ಪಕ್ಷಕ್ಕೂ ಡ್ಯಾಮೇಜು, ಸರ್ಕಾರಕ್ಕೂ ಡ್ಯಾಮೇಜು. ಹೈಕಮಾಂಡ್ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಾಹೇಬರ ನಡುವೆ ಆಗಿರುವ ಮಾತುಕತೆ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ತೀರ್ಮಾನ ಮಾಡುತ್ತೆ. ಗಣಿಗ ರವಿ ಅವರು ಹೇಳಿದ್ರು. ಇನ್ನು ಕುಣಿಗಲ್ ಶಾಸಕ ರಂಗನಾಥ್ ಅವರು ಸಿದ್ದರಾಮಯ್ಯನವರು ಕೊಟ್ಟ ಮಾತಿಗೆ ತಪ್ಪೋದಿಲ್ಲ, ನಾವೆಲ್ಲರೂ ನಂಬಿದೀವಿ, ಅದೇ ವಿಶ್ವಾಸದಲ್ಲಿದ್ದೀವಿ ಎಂದರು. ಯಾರಾದರೂ ಸ್ಪಾನ್ಸರ್ ಮಾಡಿ ಕಳಿಸಿರ್ಲಿ, ಅವರೇ ದುಡ್ಡು ಹಾಕೊಂಡು ಹೋಗಿರಲಿ, ಕದ್ದೋಗಿರಲಿ, ಧೈರ್ಯವಾಗಿ ಹೋಗಿರಲಿ, ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಇದೇನಿದ್ರು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಗಿರುವಂಥ ಮಾತುಕತೆ. ಅದರಲ್ಲಿ ರವಿಕುಮಾರ್ 50 ಜನನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಕರ್ಕೊಂಡು ಹೋಗಲಿಲ್ಲ, ಇಲ್ಲೇ ಮಂಡ್ಯದಲ್ಲಿದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ. ಎಲ್ಲಿವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲ್ಲ, ಇದು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ. ನಿಷ್ಠಾವಂತ ಕಾಂಗ್ರೆಸ್ ಶಾಸಕರಿಗೆ ಇದು ಭಾಳ ನೋವಾಗುತ್ತೆ. ಸುಮ್ಮನೆ ಇದು ಟೈಮ್ ಪಾಸ್ ಥರ ನಡೆಸ್ಕೊಂಡ್ರೆ ಇದಾಗಲ್ಲ. ಒಂದು ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡ್ದೇನೆ ಹೈಕಮಾಂಡ್ ಅವರು ಇದಕ್ಕೆ ನಿರ್ಧಾರ ಮಾಡಬೇಕು. ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು, ನಾನು ಕೊಡೋದು, ಇನ್ನೊಬ್ಬರು ಕೊಡೋದ್ರಿಂದ ಪಕ್ಷಕ್ಕೆ ಹಾನಿ, ಸರ್ಕಾರಕ್ಕೆ ಹಾನಿ ಬಿಟ್ಟರೆ ಬೇರೆ ಏನಾಗಲ್ಲ. ಕೂಡಲೇ ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಬೇಕು. ಡಿ ಕೆ ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ, ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ಅದರ ನಿರೀಕ್ಷೆಯಲ್ಲೇ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇದ್ದಾರೆ. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆಲ್ಲರಿಗೂ ಉತ್ತರ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಮುಂದುವರಿತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.